ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಸ್ವರೂಪಯಾದ ವೇದಾಂತಾಚಾರ್ಯ ಶ್ರೋತ್ರಿಯ ಬ್ರಹ್ಮ ಸದ್ಗುರು ಶ್ರೀ 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 ಪೂಜಾ ತಾಲೂಕು ಶಿರಸ ಆಂದೋಲನ ಅದೇ ರೀತಿ ಮಹಾರಾಜರ ತಾಲೂಕು ಶಿರಸ ಇಲ್ಲಿ ಪರ್ಯಂತ ವಿಷಯವನ್ನು ಆಧಾರಿಸಿಕೊಂಡು ಮಾತಾಡುವ ಪೂಜೆಗೆ ಮತ್ತು ಎಲ್ಲ ಸಾಲ ಪೂಜೆಗೆ ಮಾತುಗಳಿಗೆ ಸಾಧ್ಯ ಪ್ರತಿ ರವಿವಾರದಂತೆ ಈ ರವಿವಾರದ ಸತ್ಸಂಗದಲ್ಲಿ ಭಾಗವಹಿಸಿ ಸದ್ಗುರುಗಳ ದರ್ಶನ ಸಂಭಾಷಣೆಗೆ ಧನ್ಯರಾಗಬೇಕೆಂಬ ಹತ್ತಿರದಲ್ಲಿ ವಾಸ ಮಾಡುವ ಕಣ್ಣುತಿ ಪರಮಾತ್ಮನಿಸಿ ಹೋದ ರವಿವಾರ ಶಂಕರಾಚಾರ್ಯರ ಮನೆ ರತ್ನಮಾಲದೊಂದು ಒಂದು ವಿಷಯವನ್ನು ಆಧರಿಸಿಕೊಂಡು ಹಿಂದಿನ ವಿದ್ಯೆ ಯಾವುದು ಕಾಣಬೇಕು, ಯಾವ ವಿದ್ಯಾ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳುವ ವಿದ್ಯೆ ಆದರೂ ಲೌಕಿಕದಾಗ ಎಷ್ಟೋ ವಿದ್ಯಾಗಳದಾವ ಅದೆಲ್ಲ ಖಂಡನೆ ಮಾಡಿದರು. ಸಿದ್ಧಾರೂಢರು ಯಾವ ಶರಣನ್ನು ಹೇಳಿದ್ರು ಅವೆಲ್ಲ ಯಾವ ಮಾಡ್ತೀಯ ವಿದ್ಯಾಗಳು, ನೀವೊಂದು ಒಳ್ಳೆಯ ವಿದ್ಯಾ ನನ್ನ ಶಿಷ್ಯ ಅಂತ ಹೇಳ್ತೀನಿ, ಒಂದು ಬ್ರಹ್ಮ ವಿದ್ಯಾ ವಶೀಕರಣ ವಿದ್ಯಾ ಅದ, ನೀನು ಹೊಟ್ಟಿನ ಅಂತಂದ್ರೆ ನೀನು ಜಗತ್ತಿನೊಳಗೆ ನಾವು ಹೋಗ್ಬೇಕು ಮಾಡ್ತಾರೆ ಮತ್ತು ನಿನಗೆ ಹಣ ಸಿಕ್ಕ ಇದನ್ನು ಬಿಟ್ಟು ಯಾಕೆ ಕಟ್ಪಾಡು ಮಾಡಿದ್ದೀನಿ, ಇದು ಯಾರು ಹೊಟ್ಟೆ ತುಂಬ ಉದ್ಯೋಗನಾಗ ನಿನ್ನ ಹೆಸರನ್ನು ನಾವು ಈಗ ನಿನ್ನ ಒಳಗೆ ಯಾವುದೇ ಒಂದು ಶಕ್ತಿ ಪ್ರಾಪ್ತ ಐತಂದ್ರೆ ಜಗತ್ತಿನೊಳಗೆ ನೀವು ಪದಕ್ಕೆ ಬಂತೀವಿ. ತಂದು ಶರಣ ವಿವೇಕ ಬುದ್ಧಿವಂತ ಆಮೇಲೆ ಇವೆಲ್ಲ ಲೌಕಿಕ ವಿದ್ಯೆ ಹೊಟ್ಟೆ ತುಂಬರು ಮತ್ತು ಇವೆಲ್ಲ ವಿದ್ಯಾಗಳು ಕ್ಷಣಿಕದವ, ಸ್ವಲ್ಪ ಸುಖ ಕೊಡ್ತಾವ, ಮುಂದೆ ಸುಖ ಕೊಡ್ತಾವ ಅಂತೂ ಯಾವ ವಿದ್ಯಾ ಪ್ರಾಪ್ತ ಮಾಡ್ಕೋಬೇಕು ಅಂದರೆ ಕೊನೆಯವರೆಗೂ ಯಾವ ವಿದ್ಯಾ ಅಂದರೆ ಕೊನೆಗೆ ಒಂದೇ ಶ್ರೇಷ್ಠ ವಿದ್ಯೆ ಅದು ಆಧ್ಯಾತ್ಮಿಕ ವಿದ್ಯೆ. ಎಲ್ಲಕ್ಕಿಂತ ಶ್ರೇಷ್ಠ ಭೂಮಾ ಅಂತ ಹೇಳಿದ್ರು ಸನತ್ ಕುಮಾರ್ ಹೇಳಿದರು. ಗೋಸ್ವಾಮಿಯವರು ಹೇಳಿದ್ದಾರೆ ಬ್ರಹ್ಮ ಅಂದರೆ ಬ್ರಹ್ಮಸುಖ ಹುಟ್ಟಿದ್ದಾನೆ ಅಂತೇಳಿ ಅಂದ್ರೆ ಆಧ್ಯಾತ್ಮಿಕ ವಿದ್ಯೆ. ಆಧ್ಯಾತ್ಮಿಕ ವಿದ್ಯೆ ಅಂದರೆ ಎದಕ್ಕಂತಾರೆ ಅಂತ ಹೇಳಿದ್ದಾದರೆ ಆತ್ಮನೇ ಬ್ರಹ್ಮ ಇದ್ದಾನ, ಆತ್ಮ ಬ್ರಹ್ಮರೂಪಕ್ಕೆ ಪ್ರತಿಪಾದನೆ ತನ್ನ ವಿದ್ಯೆ ಸೊ ಆಧ್ಯಾತ್ಮಿಕ. ಆತ್ಮನೇ ಬ್ರಹ್ಮ ಇದ್ದಾನ, ಬ್ರಹ್ಮನೇ ಆತ್ಮ ಇದ್ದಾನ ಅಂತ ಹಿಂದೆ ಹೇಳುವ ಯಾವ ವಿದ್ಯೆ ಅಲ್ಲ ಅದಕ್ಕೇನೆ ಆಧ್ಯಾತ್ಮಿಕ ವಿದ್ಯೆ ಅಂತ ಹೇಳಿದ್ರು. ಆದರೆ ಅದೇ ವಿಷಯಕ್ಕೆ ಒಂದು ಈ ಮತವನ್ನು ಏನು ಹೇಳ್ಬಿಡ್ತಾರೆ ಅಂದರೆ ಬೋಧು ಇಂಕು ಬೋಧು ಏನಂದ್ರೆ ವಸ್ತು ವಿಮುಕ್ತಿ ಇಂಕು, ಆದರೆ ವಾಸ್ತವಿಕ ಜ್ಞಾನ ಅಂದರೆ ಯಾವುದಂತಾರೆ ಸಂಸ್ಕೃತದ ಇನ್ನು ವಾಸ್ತವಿಕ ಜ್ಞಾನ ಕ್ಯಾ है? ವಾಸ್ತವಿಕ ಅಂದರೆ ಸತ್ಯವಾಗಿ ನೋಡಿದ್ರೆ ಜ್ಞಾನ ಅಂದರೆ ಏನು, ಜ್ಞಾನ ಅಂದರೆ ಏನು, ಅದಕ್ಕೆ ಯಾವುದು ಮುಕ್ತಿಗೆ ಯಥಾರ್ಥ ಕಾರಣವಾಗಿರುವುದು, ಮುಕ್ತಿಗೆ ಯಥಾರ್ಥ ಕಾರಣವಾಗಿ ಇರುವುದು. ಈಗ ಜ್ಞಾನ ಮೋಕ್ಷಕ್ಕೆ ಕಾರಣ ಅಂತ ಹೇಳ್ತಾರೆ, ಜ್ಞಾನವೇ ಮೋಕ್ಷಕ್ಕೆ ಕಾರಣ ಅಂತ ಹೇಳ್ತಾರೆ. ಅದು ನಮ್ಗೆ ಸರ್ವಸಾಧಾರಣ ಎಲ್ಲರಿಗೂ ಗೊತ್ತಿದ್ದದೇ ಅದ. ಜ್ಞಾನ ಅಂದರೆ ಏನು ಮೊದಲು ನಮಗೆ ಜ್ಞಾನದ ವ್ಯಾಖ್ಯೆ ಗೊತ್ತಿರಬೇಕು. ಜ್ಞಾನ ಇಲ್ಲಾಂದ್ರೆ ಜ್ಞಾನಿ ಗೊತ್ತಿರಲಿಲ್ಲ ಅಂದ್ರೆ ಏನು ಮುಂದೆ ವ್ಯಾಖ್ಯೆ ಇರಬೇಕು. ಜ್ಞಾನ ಅಂದರೆ ಎದಕ್ಕಂತಾರೆ ಶಾಸ್ತ್ರ ಹೇಳ್ಕೊಂಡು ಮುಗಿಸೋದ್ರಲ್ಲಿ ಮುಂದೆ ಮಾತಾಜಿಗಳನ್ನು ಎಲ್ಲ ಅನುಭವ ಮಾತುಗಳು ಹೇಳ್ತಾ ಇದ್ದಾರೆ. ನಾವು ನಿಮ್ಮ ಬಂತ ಅನುಭವ ಅದನ್ನ ಸ್ವಲ್ಪದಾಗಿ ಜ್ಞಾನಗಳ ಶಾಸ್ತ್ರ ಮಾತಾಡ್ತೀನಿ. ಜ್ಞಾನ ಅಂದ್ರೆ ಜೀವ ಬ್ರಹ್ಮ ಅಭೇದ ಗೋಚರ ಅಂತಃಕರಣಿ ಅಪರೋಕ್ಷ ಜ್ಞಾನ. ಜೀವ ಮತ್ತು ಬ್ರಹ್ಮರ ಅಭೇದವನ್ನು ಹೇಳುವ ಅಪರೋಕ್ಷ ವೃತ್ತಿಗೇನೆ ಜ್ಞಾನ ಅಂತ ಬರ್ತದೆ. ಅದೇ ತತ್ವಜ್ಞಾನ ಅಂತ. ಅದಕ್ಕೆ ಜ್ಞಾನಕ್ಕೇನೆ ತತ್ವಜ್ಞಾನ ಅಂತ. ತತ್ವಜ್ಞಾನ ಆವರಣ ನಾಶಕ್ಕೆ ಬೇಕು ತತ್ವಜ್ಞಾನ. ಅದಕ್ಕೆ ಸಾಧು ನಿಶ್ಚಲದಾಸರು ಜ್ಞಾನ ಅಂದರೆ ಬಹಳಷ್ಟು ಎಲ್ಲರೂ ವ್ಯಾಖ್ಯೆಗಳು ಮಾಡ್ಯಾರ. ಆದರೂ ಅವ್ರು ಹೇಳ್ತಾರೆ ಈ ಜಗತ್ತಿನ ಅತ್ಯಂತ ಅಭಾವದ ನಿಶ್ಚಯಿಸವೇ ಜ್ಞಾನ.
ನನ್ನ ಅಂತಃಕರಣವನ್ನು ಜಗತ್ತಿನ ಅತ್ಯಂತ ನನ್ನಲ್ಲಿ 3 ಕಾಲಗಳಲ್ಲಿ ಜಗತ್ತಿಗಿಲ್ಲವೇ ಇಲ್ಲ, ಜಗತ್ತಿಲ್ಲ ಅಂದರೆ ಅದರ ಒಂದು ಜ್ಞಾನ, ಅದರ ಸುಸುಪ್ತಿ ದೃಷ್ಟಾಂತ ಕೊಟ್ಟ ಸುಸುಪ್ತಿ ಒಳಗೆ ಏನಿಲ್ಲ, ಆದರೂ ಜ್ಞಾನ ಅನ್ನೋದು ಅದ. ಅದಕ್ಕಿಂತ ಯಾವ ಜ್ಞಾನ ಅದ, ಈ ಜ್ಞಾನ ಇದು ವಾಸ್ತವಿಕ ಸತ್ಯವಾಗಿ ಜ್ಞಾನ ಅದ. ಈ ಜ್ಞಾನ ಎಲ್ಲಿ ಇರ್ತೈತ್ರಿ, ಹ್ಯಾಂಗೆ ಇರ್ತೈತ್ರಿ ಅಂತ ಕೇಳಿದರೆ ಸ್ವಲ್ಪ ಶಾಸ್ತ್ರ ಹೇಳ್ತಾರೆ. ಯಾವ ಈ ಜ್ಞಾನ 2 ಜ್ಞಾನಗಳಿದ್ದಾವೆ. ಒಂದು ಬರೇ ಜ್ಞಾನದ, ಬರೇ ಜ್ಞಾನ, ಒಂದು ಚಿತ್ತ. ಅಂದರೆ ಒಂದು ವ್ಯವಹಾರ ಜ್ಞಾನದ, ಒಂದು ಅವ್ಯವಹಾರ ಜ್ಞಾನ. ಬರೇ ಜ್ಞಾನ ಅಂದರೆ ವ್ಯವಹಾರ ಜ್ಞಾನ, ಚಿತ್ತ ಅಂದ್ರೆ ಅವ್ಯವಹಾರ ಜ್ಞಾನ. ಚಿತ್ತ ಅಂದ್ರೆ ಅವ್ಯವಹಾರ ಜ್ಞಾನ. ಯಾವ ಕಾಲದಾಗ ನಮ್ಮ ಚಿತ್ತ ಅಂದರೆ ಚೈತನ್ಯಕ್ಕೆ ವೃತ್ತಿ ಉಪಾಧಿ ಹತ್ತಂದರೆ ಜ್ಞಾನನೋ ಶಬ್ದ, ಚಿತ್ತಕ್ಕೆ ವೃತ್ತಿ ಉಪಾಧಿ ಹತ್ತು ಅಂದರೆ ಜ್ಞಾನನೋ ಪ್ರಯೋಗ ಶಬ್ದ ಆಗುತ್ತೆ. ಅದೇ ಯಾವ ಚಿತ್ತಕ್ಕೆ ಅಂತಃಕರಣ ಉಪಾಧಿ ಹತ್ತಂದ್ರೆ ಜ್ಞಾತ ಅಂತ ಶಬ್ದ ಬರ್ತದೆ, ಜ್ಞಾತ ಶಬ್ದ ಬರ್ತದೆ. ಯಾವ ಜ್ಞಾನ ವ್ಯವಹಾರದ, ಆ ವ್ಯವಹಾರ ಜ್ಞಾನವೇ ಹೊರಗೆ ನಮಗೆ ಬಂದು ಯಾವ ವ್ಯವಹಾರ ಶಬ್ದಗಳು ವಾಸ್ತವಿಕ ನೋಡಿದರೆ ಚೇತನದಲ್ಲಿ ಯಾವ ವ್ಯವಹಾರವೂ ಇಲ್ಲ, ಅಲ್ಲಿ ಮನೋವಾಣಿಗೆ ಅಗೋಚರ ಇದ್ದಾವೆ. ನಾವು ಈಗ ಮಾತಾಡ್ತೇವೆ ಅಂದ್ರೆ ಏನು ಮಾತಾಡ್ತೀವಿ ಅಂದ್ರೆ ನಾವು ಅಧ್ಯಾಸ ಸ್ವೀಕಾರ ಮಾಡಿನೇ ಮಾತಾಡಬೇಕು, ಅಧ್ಯಾಸ ಸ್ವೀಕಾರ ಮಾಡಿನೇ ಮಾತಾಡಬೇಕು. ಮಾತಾಡೋದು ಕೆಲಸ ಪರಮಾತ್ಮನಲ್ಲಿ ಐತಿ, ಚೇತನದಲ್ಲಿಲ್ಲ. ಮಾತಾಡೋದು ಕೆಲಸ ಚೇತನದಲ್ಲಿಲ್ಲ, ಕಿಂತು ಪರಮಾತ್ಮನಲ್ಲಿನೇ ಐತಿ. ಅದ್ರ ಸಲುವಾಗಿ ಈ ವ್ಯವಹಾರ ಜ್ಞಾನಿ ಹ್ಯಾಂಗೆ ಆತನ ಹ್ಯಾಂಗೆ ನೋಡ್ಕೊಡ್ತದ ಅಂದ್ರೆ ದಕ್ಷಿಣಾಮೂರ್ತಿ ಸ್ತೋತ್ರದೊಳಗೆ ನಾನಾ ಚಿತ್ರ ಘಟೋದರ್ಶಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಶತು ಚಕ್ಷುರಾದಿ ಕರ್ಣದ್ವಾರ ಬಹಿಸ್ಪಂದತೆ. ಜ್ಞಾನಂ ಯಶತು ಚಕ್ಷುರಾದಿ ಕರ್ಣದ್ವಾರ ಬಹಿಸ್ಪಂದತೆ ಅಂದ್ರೆ ಯಾವ ರೀತಿ ಜ್ಞಾನ ಅಂತರ್ಮುಖಿ ಹೊರಗೆ ಬಂದು ಎಲ್ಲ ರಕ್ತದಾದರೂ ಹೋಗ್ತದೆ. ಜಾನಾಮಿ ಯಾವಾಗ ತಿಳಿಯುತ್ತೇನೆ, ಜಾನಾಮಿ ತ್ವಮೇವ ಭಾಂತಂ ಮನು ಭಾಂತೆ ತಮ್ಮ ಸಮಸ್ತಂ. ಜ್ಞಾನ ಯಾವಾಗ ತಿಳಬೇಕು ಬಂದರೆ ಹೊರಗೆ ಜಗತ್ತದ, ಇಲ್ಲಂದ್ರೆ ಇಲ್ಲ. ಜ್ಞಾನ ಇಲ್ಲದ್ರೆ ಜಗತ್ತಿಲ್ಲ ಅಂದ್ರೆ ಏನು? ಜ್ಞಾನ ಇಲ್ಲಂದ್ರೆ ಜಗತ್ತಿಗೆ ಅಂಧತಾ ಪ್ರಸಂಗ ಬಂದ್ಬಿಡ್ತದೆ. ಜ್ಞಾನ ಇಲ್ಲ ಅಂದರೆ ಜಗತ್ತಿಗೆ ಅಂಧತಾ ಪ್ರಸಂಗ ಬಂದು. ಜ್ಞಾನ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಐತಿ, ಸಾಮಾನ್ಯ ಜ್ಞಾನ ಎಲ್ಲರಿಗೆ ಸಹಜವಾಗಿ ಐತಿ. ಮುಂಜಾನೆ ಎದ್ದುಕೊಂಡು ನೋಡ್ರಿ, ಲೌಕಿಕರು ವ್ಯವಹಾರದ ಹೆಣ್ಮಕ್ಳು ಮುಂಜಾನೆ ಎದ್ದುಕೊಂಡು ಚಹಾ ಮಾಡಿದ್ರಲ್ಲ, ರುಚಿಯಾದ ನೋಡ್ತಾರೆ, ಜ್ಞಾನಿ ಅದರು. ಮತ್ತು ಮದ್ನಾಗ ಏನು ಮಾಡ್ತಾರೆ ಅಂತ ಕಡೆಯಿಂದ ಫೋನ್ ಹಾಗೆ ಅದು ಜ್ಞಾನಿ. ಜ್ಞಾನಿಯಿಂದ ಮತ್ತು ಹುಳಿ ರುಚಿ ಹೆಂಗೆ ಹೇಳ್ಬೇಕು, ಚಹಾ ಸತಿ ರುಚಿ ಕಮ್ಮ ಇರೋದು ಹೇಳೋದು, ಅದು ಜ್ಞಾನೇ. पण ಇಷ್ಟೇ ಆ ಜ್ಞಾನ ವ್ಯವಹಾರದ ಉಪಯೋಗ. ಅದಕ್ಕೆ ಇಂಥ ಯಾವ ಜ್ಞಾನದ ಇದು ಮೋಕ್ಷದ ಕಾರಣ ಅಂತೂ ಈ ಜ್ಞಾನ ಮೋಕ್ಷದ ಕಾರಣ ಅಂತ ಹೇಳ್ತಕ್ಕಂಥದ್ದು. ಆದರೂ ಕೆಲವು ಜ್ಞಾನ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ರು ಕೂಡ ಯಾರು ಯಾವ್ಯಾವ ಜ್ಞಾನಗಳು ಹ್ಯಾಂಗೆ ಹ್ಯಾಂಗೆ ಮೋಕ್ಷಕ್ಕೆ ಸುಮ್ಮನೆಗೆ ಯಥಾರ್ಥ ಕಾರಣ ಅಂತ ಹೇಳ್ಯಾರ. ಯಥಾರ್ಥ ಅಂದ್ರೆ 6 ಶಾಸ್ತ್ರಕಾರ ಏನಿದ್ದಾರೆ, 6 ಶಾಸ್ತ್ರಕಾರರು ನ್ಯಾಯ 21 ದುಃಖೊಳಗ ಅಭಾವ ಮೋಕ್ಷ ಅಂತ ಹೇಳ್ತಾನೆ, ಸಂಖ್ಯೆ 3 ದುಃಖೊಳಗ ಅಭಾವ ಮೋಕ್ಷ ಅಂತ ಹೇಳ್ತಾನೆ, ಯೋಗ ಶಾಸ್ತ್ರಕರ್ತರು 5 ಕ್ಲೇಶಗಳ ನಿವೃತ್ತಿಗೆ ಮೋಕ್ಷ ಅಂತ ಹೇಳ್ತಾನೆ, ಜೀವಿನಿಗಳು ಮೋಕ್ಷದ ನಾಡಿಲ್ಲ ಸ್ವಲ್ಪವರೆಗೆ ಮೋಕ್ಷ ಸಿಗ್ತದೆ ಕರ್ಮದಿಂದ ಅಂತ ಹೇಳಿದ್ದಾರೆ. ಅದೇ ರೀತಿ ಜ್ಞಾನನೂ ಕೂಡ ಈ ಜ್ಞಾನದ ಬಗ್ಗೆ ಹೇಳ್ತಾರೆ. ನ್ಯಾಯಿಕರಿಗೆ ಏನಂತಾರೆ, ಈ ಆತ್ಮ ಇತರ ಪದಾರ್ಥ ಭಿನ್ನಾತ್ಮಕ ಜ್ಞಾನ. ಆತ್ಮನು ಇತರ ಪದಾರ್ಥದಿಂದ ಬಿಟ್ಟರೆ 14 ಪದಾರ್ಥಗಳು ಹೋಗ್ತಾರೆ. ಆ ಇತರ ಪದಾರ್ಥಗಳಿಗಿದ್ರು ಆತ್ಮನು ಭಿನ್ನಿದ್ದಾನ, ಇದೇ ಅವ್ರ ಜ್ಞಾನ ಮತ್ತು ಜ್ಞಾನ. ಆ ವೈಶೇಷಿಕನು ಅದೇ ರೀತಿ ಕಳೆ ಅವ್ರು 14 ಪದಾರ್ಥ, ನೀವು 7 ಪದಾರ್ಥ ಅನಿಸಿದ ಹೋಗ್ತಾರೆ. ಸಾಂಖ್ಯ ಏನಂತಾನ, ಈ ಬುದ್ಧಿದು ಆತ್ಮನಿಗೂ ವಿವೇಕ ಇಲ್ಲ, ಅದಕ್ಕೆ ಭೇದ ಜ್ಞಾನದ ವಿವೇಕವೇ ಅವರ ಸಾಂಖ್ಯ ಮೂಲದಲ್ಲಿ ಜ್ಞಾನದ ಅಂತ ಹಿಂಗೆ ಹೇಳಿದ್ರು. ಇನ್ನು ಇವರು ಈ ಯಾವ ನಿರ್ವಿಕಲ್ಪ ಸಮಾಧಿ ಪೂರ್ವಕ ಜ್ಞಾನ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಗ ಧ್ಯಾನ ಸಮಾಧಿ ಪೂರ್ವಕವಾಗಿ ಆ ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕು
ಈ ರೀತಿ ಅವರವರ ಜ್ಞಾನದ ಹೇಳಿದ್ದಾರೆ. ಅದ್ರ ಕೊನೆಗೆ ಎಲ್ಲರೂ ಹೇಳುವುದೇನು, ಜ್ಞಾನದಿಂದಲೇ ಮೋಕ್ಷ. ಇದು ಕೊನೆಗೆ ಮಾತಾಡೋದು, ಜ್ಞಾನ ದೈವತೋ ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ. ಬಂದು ಯಾವ ಜ್ಞಾನ ಇವರು ಹೇಳ್ಯಾರ ಜ್ಞಾನ, ಈ ಜ್ಞಾನದಿಂದ ಮೋಕ್ಷ ಆಗಲ್ಲ. ಅವಾಗ ಕೊನೆಗೆ ವೇದಾಂತಿಗಳು ಈ ಅಭೇದ ದರ್ಶನ ಜ್ಞಾನ, ಅಭೇದ ದರ್ಶನ ಜ್ಞಾನ, ಅಭೇದ ಜ್ಞಾನದಿಂದಲೇ ನಮಗೆ ಮೋಕ್ಷ ಅದಕ್ಕಾಗಿ ಇವು ಭೇದ ಜ್ಞಾನದಿಂದ ಮೋಕ್ಷ ಆಗುವುದೇ ಇಲ್ಲ. ಅದಕ್ಕೆ ಅಂಥ ಜ್ಞಾನ ಏನದ, ಇಂಥ ಜ್ಞಾನ ನಮಗೆ ಆಗಬೇಕಾಗಿದ್ದರೆ, ನಮ್ಮ ಹೃದಯದಲ್ಲಿ ಆಗಬೇಕು, ಅಂತಃಕರಣದ ಜ್ಞಾನತೆ ಆಗಬೇಕಾಗಿದ್ದರೆ ಜ್ಞಾನೇಶ್ವರನವರಂತೆ ಗುರುತೈತೆ ಜ್ಞಾನ, ಗುರುತೈತೆ ಜ್ಞಾನ. ಅದಕ್ಕೆ ಶ್ರೀಮಂದಿಗಳು ಶ್ರೀ ಗುರು ವಚನ ಉಪದೇಶವನ್ನು ಆರಿಸಿದಾಗಲೂ ನರನಿಗೆ ಮುಕ್ತಿ. ಗುರುತೈತೆ ಜ್ಞಾನ ಅಂದರೆ ಇಲ್ಲಿ ಕೇವಲ ಗುರುಗಳ ವಚನ ಉಪದೇಶ ಇತ್ತಪ್ಪ ಅಂದ್ರೆ ನರನಿಗೆ ಮುಕ್ತಿ. ಆದರೂ ಗುರು ಮತ್ತು ನರ ಇವರಿಗೆ ಸಂಬಂಧ ಬಹಳ ಅತಿ ಸಂಬಂಧ ಏನಂದರೆ, ಗುರುಗಳು ಎಂಥವ್ರು ಇರಬೇಕಂತ ಅವ್ರು ಹೇಳಿದ್ರು. ಈ ಗುರು ಅನ್ನೋ ಶಬ್ದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ, ಗುರು ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ, ಮತ್ತು ನರ ಅಂದರೆ ನರ ಅಂದರೆ ಅಧಿಕಾರಿ. ಯಾವ ಅಧಿಕಾರಿ ವಿಷಯದಲ್ಲಿ ಆಸಕ್ತಿ ರಹಿತವಾಗಿದ್ದಾನೋ ಅಂಥ ನರನಿಗೆ ಈ ಕೇಳುವ ವಚನ ಉಪದೇಶ ತತ್ವಮಸಿ ಮಹಾವಾಕ್ಯ ಗುರುಗಳು ಯಾರು ಶಿಷ್ಯನಿಗೆ ಹೇಳಿದರು, ಅವಾಗ ಅವನಿಗೆ ಆ ಅಧಿಕಾರಿ ಪುರುಷನಿಗೆ ಯೋಗ್ಯ ಅಧಿಕಾರಿ ಇದ್ದಂದ್ರೆ ಅವ ಮೊದಲು ಎಲ್ಲ ಅಧಿಕಾರಿಯನ್ನು ಮಾಡಿ ಕೂತಿರ್ಬೇಕು. ನಿಮಗೆಲ್ಲ ಅಧಿಕಾರಿ ಮೊದಲೆಲ್ಲ ಕೊಡುತ್ತಿಲ್ಲ, ಕೊನೆಗೆ ಯಾವ ಪರೋಕ್ಷ ಭ್ರಾಂತಿ ಪಶ್ಚಿಮ ಭ್ರಾಂತಿ ಅದು ತಾನು ನಿವಾರಣೆ ಮಾಡಿಕೊಂಡು ಅವಾಗ ಗುರುಗಳ ಉದ್ದೇಶ ಹೇಳಿದ್ರೆ ನಮ್ಮ ಅಂತಃಕರಣದ ಯಥಾರ್ಥವಾಗಿ ಯಾವ ಜ್ಞಾನ ಮೋಕ್ಷ ಕಾರಣ ಅಹಂ ಬ್ರಹ್ಮಾಸ್ಮಿ ಜ್ಞಾನ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅಂತಃಕರಣದ ಆಯಿತು ಅಂದ್ರೆ ಅವನಿಗೆ ಮೋಕ್ಷ ಆಗುತ್ತೆ. ಜ್ಞಾನ ಅಜ್ಞಾನದ ವಿರೋಧದಲ್ಲಿ ಯಾವ ಜ್ಞಾನ ಅಜ್ಞಾನಕ್ಕೆ ವಿರೋಧದ, ಸಾಮಾನ್ಯ ಜ್ಞಾನ ಅಜ್ಞಾನಕ್ಕೆ ವಿರೋಧಿಲ್ಲ. ಇದು ವಿಶೇಷ ಜ್ಞಾನ ಏನದ ಆ ಜ್ಞಾನವನ್ನೇ ಅಹಂ ಬ್ರಹ್ಮಾಸ್ಮಿ ಜ್ಞಾನ, ಅದು ಅಜ್ಞಾನಕ್ಕೆ ವಿರೋಧಿರೋದ್ರಿಂದ ಆ ಜ್ಞಾನದಿಂದಲೇ ಮೋಕ್ಷ ಆಗುತ್ತದೆ. ಇಂಥ ಜ್ಞಾನ ನಾವು ನೀವೆಲ್ಲ ಸಂಪಾದಿಸಿ ಗುರುಗಳು ಇದಕ್ಕೆಲ್ಲ ಗುರುಗಳು ಎಷ್ಟೇ ಹೇಳಿದ್ರು ಕೂಡ ಯಾವ ಜ್ಞಾನ ಯಾರಿಗೆ ಇರ್ತನೋ ಗುರು ಕೃಪಾ ಇಲ್ಲದೆ ಯಾರಿಗೇನು ಯಾವ ಜ್ಞಾನ ಸಂಪಾದನೆ ಆಗುವುದೇ ಇಲ್ಲ. ನಾನು ಸ್ವಂತನೇ ನಾನು ಪಡ್ಕೋತೀನಿ ಅಂದ್ರೆ ಆ ಜ್ಞಾನ ಪ್ರಾಪ್ತ ಆಗ ಇದು ಕೇವಲ ಗುರು ಕೃಪಾ ಅಂತ ಶಾಸ್ತ್ರಗಳ ಅಂಥ ಗುರು ಕೃಪಾ ನಿಮ್ಮೆಲ್ಲರಿಗೆ ಆಗಿ ಮೋಕ್ಷ ಆಗಲಿ.